ಓ ಶಿಟ್. ಅಥರ್ವ, ಬಂದೆ. ನಂಗ್ ಬಾದಾಮ್ ಮಿಲ್ಕ್ ಬೇಡ. ಬಾದಾಮ್ ಮಿಲ್ಕ್ ಬೇಡವಾ? ಅಷ್ಟು ಕಷ್ಟಪಟ್ಟು ಮಾಡ್ಕೊಟ್ಟಿದ್ದೀನಿ, ಬೇಡ ಅಂತಿದೆಯಲ್ಲ. ಇಟ್ಸ್ ಗುಡ್ ಫಾರ್ ಹೆಲ್ತ್. ಕುಡಿ 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 ಗುಡ್. ಬೇಡ ನಂಗೆ. ತಿಂಡಿ ಕೊಡೋ ಟೈಮಲ್ಲಿ ಬಾದಾಮ್ ಹಾಲು ಕೊಡ್ತಿದ್ಯಲ್ಲ. ಸುಬ್ಬಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿ ಕೊಡ್ತಿದ್ಲು. ಒಂದಿನ ಅಡ್ಜಸ್ಟ್ ಮಾಡ್ಕೊ. ನಾಳೆಯಿಂದ ಬೇಗ ಆಯ್ತು, ನಾನು ಬೇಗ ರೆಡಿ ಮಾಡಿ ನಿಂಗೆ ತಿಂಡಿ ಕೊಡ್ತೀನಿ. ಓಕೆ, ಹಾಲು ಕುಡಿದು ಸ್ನಾನ ಮಾಡ್ಕೊಂಬ. ತಗೋ. ಪಪ್ಪ, ತಿಂಡಿ ಏನ್ ಮಾಡ್ತೀಯಾ? ತಿಂಡಿ ನಾನು ಮಾಡ್ಬೇಕಾ? ಮತ್ತೆ ಆ ಬ್ಯಾಡ ಆಂಟಿ ಕೈ ಮಾಡಿಸ್ತೀಯಾ? ಅದಕ್ಕಿಂತ ನಾನೇ ಮಾಡೋದು ಆಸೆ ಬಿಡು. ನಾನು ಆಚೆ ಫುಡ್ ತಿನ್ನಲ್ಲ, ಗೊತ್ತು ತಾನೆ. ಆಯ್ತಾಯ್ತು, ನೀನು ಸ್ನಾನ ಮಾಡ್ಕೊಂಬ. ಅಷ್ಟು ನಾನು ಏನಾದರೂ ತಿಂಡಿ ರೆಡಿ ಮಾಡ್ತೀನಿ. ಓಕೆ, ಅಷ್ಟರಲ್ಲಿ ಈ ಹಾಲು ಕುಡಿ 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 ಕುಡಿ. ಹಾಂ, ಯಾವಾಗ ರೆಡಿ ಮಾಡಿರ್ತೀನಿ. ಬೇಜಾರಾಯ್ತಾ ಸುಬ್ಬಮ್ಮ? ಇಲ್ಲ ಮಗ, ಅದು ಅಥರ್ವಂಗೆ. ಸಾ, ಯಾಕಲ್ಲ ನಿಂತ್ಬಿಟ್ರಿ? ಬನ್ನಿ ಬನ್ನಿ, ತಿಂಡಿ ಎಲ್ಲ ರೆಡಿ ಆಗೈತೆ. ನಿಮಗ್ ವಸಿ ತಡ ಆಯ್ತಾ ಅಂತ? ಇಲ್ಲ ಸುಬ್ಬಲಕ್ಷ್ಮಿ ಅವರೇ, ಇನ್ನೂ ತುಂಬಾ ಟೈಮ್ ಇದೆ. ಇವತ್ತೆಲ್ಲ ಕೆಲಸಗಳು ಬೇಗ ಬೇಗ ಆಗೋಗಿದೆ. ಶಿಶಾಪಟ್ಟಿ ರೆಡಿನಾ? ಓ, ನಾನು ಅವಾಗ್ಲೇ ರೆಡಿ. ಸುಬ್ಬಮ್ಮ ಬಿಸಿಬೇಳೆ ಭಾತ್ ಹಾಕೊಡಕ್ಕಂತ ಬಾಕ್ಸ್ಗೆ ಕಾಯ್ತಾ ಇದ್ದೆ. ಓ, ಹಾಗಾದ್ರೆ ಇವತ್ತಿನ ತಿಂಡಿ ಸ್ಪೆಷಲ್ ನಿಮ್ ಕೈ ರುಚಿ ಅಂದಾಗ ಆಯ್ತು. ಇವತ್ ಮಾತ್ರ ಅಲ್ಲ ಸಾ, ನಾನು ಎಲ್ಲಿವರೆಗೂ ಈ ಮನೇಲಿ ಇರ್ತೀನೋ ಅಲ್ಲಿವರೆಗೂ ನಾನೇ ತಿಂಡಿ ಅಡಿಗೆ ಎಲ್ಲ ಮಾಡೋದು. ಸುಬ್ಬಲಕ್ಷ್ಮಿ ಅವರೇ, ಮನೆ ಕೆಲ್ಸಕ್ಕೆ ಅಡ್ಗೆ ಕೆಲ್ಸಕ್ಕೆ ಅಂತ ಮನೆ ತುಂಬಾ ಜನ ಇದ್ದಾರೆ. ನೀವ್ ಯಾಕೆ ಇಷ್ಟೆಲ್ಲ ಕೆಲಸ ಮಾಡಕ್ ಹೋಗ್ತೀರಿ? ನೀವ್ ಆರಾಮಾಗಿ ಇದ್ಕೊಂಡು ರೆಸ್ಟ್ ತಗೋಬೋದಲ್ಲ. ನಾನ್ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ರೇನೆ ಆರಾಮಾಗಿರೋದು. ಇಲ್ಲಾಂದ್ರೆ ನನ್ ಕೈ ಕಟ್ಟಾಕ್ದಂಗ ಆಯ್ತದೆ. ದಯವಿಟ್ಟು ನನ್ ಕೈ ಕಟ್ಟಾಕೋಂಗಂತೂ ಮಾಡಬೇಡಿ. ಆಯ್ತು ಸುಬ್ಬಲಕ್ಷ್ಮಿ ಅವರೇ, ನಿಮ್ ಇಷ್ಟ. ಅಡ್ಗೆ ಮಾಡ್ಬೇಡಿ ಅಂತ ಬರೀ ಮಾಯವಂತಿಗೆ ಅಷ್ಟೇ. ನನಗೂ ನಿಮ್ ಕೈ ರುಚಿ ತಿನ್ನೋದು ತುಂಬಾನೇ ಇಷ್ಟ.